ಅಂಕೋಲ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂವರು ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿಯವರು ಸೋಮವಾರ ರಾತ್ರಿ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ್ದು ಸಾವಿಗೆ ಸಂಬಂಧಪಟ್ಟಂಥ ಎಲ್ಲ ಸಂಪೂರ್ಣ ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ವೇಳೆ DHO ಅವರಿಗೆ ತಾಕೀತು ಮಾಡಿದ್ದು ಈ ಒಂದು ಸಾವಿನ ಪ್ರಕರಣದಲ್ಲಿ ಭಾಗಿಯಾದ ಎಲ್ಲರನ್ನು ಯಾರನ್ನು ಬಿಡುವುದಿಲ್ಲ, ಅವರಿಗೆ ತಕ್ಕ ಶಾಸ್ತಿ ಆಗಬೇಕೆಂದು ಖಡಕ್ಕಾಗಿ DHO ಮಂಜುನಾಥ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರಾಜವಂತಿಯ ಮೃತಪಟ್ಟ ಕುಟುಂಬಸ್ಥರು ಇದೇ ವೇಳೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವೇಳೆ ಈ ಒಂದು 3 ಕನ್ನಮ್ಮಗಳಿಗೆ ಮುಂದಿನ ಭವಿಷ್ಯಕ್ಕಾಗಿ ಸರ್ಕಾರದಿಂದ ಪರಿಹಾರವನ್ನು ನೀಡಬೇಕೆಂದು ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿಯವರಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ. ಈ ವೇಳೆ ರಾಜ್ಯದ ಆರೋಗ್ಯ ಸಚಿವರ ಬಳಿ ಮಾತನಾಡಿ ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಎ ನಾರಾಯಣಸ್ವಾಮಿಯವರು ಭರವಸೆಯನ್ನು ನೀಡಿದ್ದಾರೆ. ಎಷ್ಟು ರೂಮ್ಸ್ ಇದೆ ಟೋಟಲ್? ನೀವಿಂದ ನೋಡಿದ್ರೆ ಪ್ಲಾನ್ ನೋಡಿದ್ರೆ ರೂಮ್ ಖಾಲಿ ಇದೆ ತಾನೆ? ಈಗ ಅದನ್ನು ಫಸ್ಟ್ ಅದನ್ನ ಶಿಫ್ಟ್ ಮಾಡಿ ಅಲ್ಲೇ ಒಂದೆಲ್ಲ ಈಗ ಇದರೊಳಗೆ ಮತ್ತೆ ಕೇಳ್ಕೊಂತಿದ್ವಿ. ನಮ್ಮ ಕಿರಣ್ ಸಾಹೇಬ್ರು ನೀವು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಮಾಗುಡ ತಾಲೂಕು ಹಾಸ್ಪಿಟ್ಲು ಚೆನ್ನಾಗಾಗುತ್ತೆ. ಇದೇ ತಾಲೂಕಿನವರು ಇಲ್ಲೇ ಇದ್ದು ಇಲ್ಲೇ ರಾಜಕೀಯ ಒಂದಿನ ರೂಮ್ ಇಲ್ಲದೆ ಓಕೆ. ಕೊರೋನಾದಲ್ಲಿ ರೂಮ್ ಇಲ್ಲದೆ ತಾಲೂಕಲ್ಲಿ ಈ ಹಾಸ್ಪಿಟಲ್ ಕಟ್ಸಿರೋದು ಅವರು ಈಸ್ ರೆಸ್ಪಾನ್ಸ್. ಈಗೇನಾಗುತ್ತೆ ಸರ್ ಅಂದರೆ ಈಗನ್ನ ಹೊರಗಡೆ ಇಟ್ಟು ಇವನ್ ಮತ್ತೆ ಹಾಳಾದ್ರೆ ಮತ್ತೆ ಇಟ್ ಈಸ್ ನಾಟ್ ಯೂಸ್ಫುಲ್ ಟು ಪೇಷಂಟ್ ಅಂದ್ರೆ ಮತ್ತೆ ಈಗ ಹೋಗ್ತದೆ ಸರ್. ಹಾಗಾಗಿ ಮಲಗಿದ್ದೀರಲ್ಲ ಇದು ಅದು ಮಾಡು ಸರ್, ಅದು ಒಳಗಿಟ್ಟಿದ್ದೀವಿ ಸರ್. ನಿಮ್ಮ ಡೈರೆಕ್ಟ್ಗಳು ಯಾರಾದ್ರು ಬಂದಿದ್ದಲ್ರಿ? ಕಾಣಿಸ್ಲಿಲ್ಲ ನಮಗೆ. ನೀವು ಇದರಲ್ಲಿ ಸ್ಟೇಟ್ ಆಫೀಸರ್ಸ್ ಬಂದಿದ್ದಲ್ಲ, ಕಾಣಿಸ್ಲಿಲ್ಲ ಅವ್ರಿಗೆ? ಅಲ್ಲಿ ಬಂದು ನೋಡ್ಕೊಂಡ್ರ ಬಿಲ್ಡಿಂಗ್ ಇದೆಯಾ ಇಲ್ವ ಅಂತ? ಮೆಕ್ಯಾನಿಕಲ್ ನೋಡ್ಬೇಕಾ ಏನಾಗ್ತಾ ಇದೆ ಅಂತ? ಏನ್ ಕಾಮನ್ ಸೆನ್ಸ್ ಇದೆ ಮಾತಾಡ್ತೀರಿ ನೀವು? ಇಲ್ಲ ಅದೇ ಸರಿ ಅಂದ್ರೆ ನಿಮ್ಗೆ ತಾತ್ಸಾರ ಬಿಡು ಏನಾಗ್ತದೆ ಯಾರ್ದು ಅಂತ. ಈ ತಾತ್ಸಾರನೇ ಇಷ್ಟೆಲ್ಲ ಆಗಿರೋದು ಕಾರಣ. ಹೋಗಿರೋ ಪ್ರಾಣ ಬರುತ್ತೆ ಸರ್. ಸಾಲಿ ಬ್ರೋ ಅದಕ್ಕೆ ಏಮನಿಗೆ ಇದಿಲ್ಲ, ಜಲ್ದಿ ಜಲ್ದಿ ಮಾಡ್ಕೊಂಗಿಲ್ವಾ? ಅದಾದ್ರೂ ಮಾಡಿಲ್ವಲ್ಲ? ಮಾಡೋದಿಲ್ಲ. ಹೇಗಿದೆ ಅಮ್ಮ? ಪಾಪ ಹೇಗಿದೆ? ಎಷ್ಟು ದಿನ ಆಯ್ತು? 5 ದಿನ ಆಯ್ತಾ? ಇದೇನಿದು ಆಕ್ಷನ್? ಎಷ್ಟು ದಿನ ಆಯ್ತು ಇದು? ಸ್ವಲ್ಪ ಬ್ಲಡ್ ಕಮ್ಮಿ ನಿಮ್ಮನೆ ರಕ್ತ ಮೊದಲು ಮತ್ತೆ ಮೊದಲು ಇಲ್ಲಿರೋ ರಿಪೋರ್ಟ್ ಅದು ಮೊದಲು ರಿಪೋರ್ಟ್ ಇಲ್ಲಿಲ್ವಾ? ಮೊದಲು ಕರೆಕ್ಷನ್ ಮಾಡಿದ್ವಿ. ಎಲ್ಲರೂ ಹಿಮೋಗ್ಲೋಬಿನ್ ಡ್ರಾಪ್ ಸ್ವಲ್ಪ ಜಾಸ್ತಿ ಡ್ರಾಪ್ ಆಗುತ್ತೆ. ಹೆಚ್ಚು ನಮ್ಮ ತಾವಗಡದಲ್ಲಿ ಹಿಮೋಗ್ಲೋಬಿನ್ ಡ್ರಾಪ್ ಆಗ್ತದೆ. ಯಾರು ಡಾಕ್ಟ್ರೆ ಪೂಜಾ ನೀವೇ ಏನು ಡೆಲಿವರಿ ಕೇಸಸ್ ಏನು? ಆಮೇಲೆ
ಪೋಸ್ಟ್ ಇವಳಿಗೆ ಮುಂಚೆ ಸಿಸೇರಿಯನ್ ಆಗೋಕ್ಕಿಂತ ಮುಂಚೆ HB 8.8 ಸರ್. ಅದಕ್ಕೆ ಒಂದು ಬಾಟಲ್ ರಕ್ತ ಹಾಕಿಸಿ ಸಿಸೇರಿಯನ್ ತಗೊಂಡಿದ್ವಿ ಸರ್. ಮೊದಲನೇ ಸಿಸೇರಿಯನ್ ಆಗಿರೋದ್ರಿಂದ ಎರಡನೇ ಸಿಸೇರಿಯನ್ ಮಾಡಿದ್ವಿ. ಸಿಸೇರಿಯನ್ ಎರಡನೇ ಸಿಜರಿನ್ ಅಂದ್ರೆ ಮೊದಲನೇ ಸಿಸೇರಿಯನ್ ಮೊದಲು ಬೇಬಿಗೂ ಫಸ್ಟ್ ಸಿಜರಿನ್ ಸೆಕೆಂಡ್ ಸಿಜರಿನ್ ನಾರ್ಮಲ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಎಲ್ಲ ಸಿಜರಿನ್ಗೆ ಬಂತು? ಫಸ್ಟ್ ಸಿಸೇರಿಯನ್ ಆದರೆ ಸೆಕೆಂಡ್ ಸಿಸೇರಿಯನ್ ಹಂಗೆ ಹೇಳ್ಬೇಡಿ ಡಾಕ್ಟ್ರೆ. ಸಿಜರಿನ್ ಕಂಟಿನ್ಯೂಸ್ ಆಗೋದಿಲ್ಲ. ಸಿಜರಿನ್ ಮಾಡಿದ್ರೆ ಸಿಜರಿನ್ ಮಾಡಲೇಬೇಕಂತ ಏನಿಲ್ಲ. ಟ್ರೈ ಮಾಡೋದೇನು ನಾರ್ಮಲ್ ಆಗ್ತದೆ 90%. ಅದು ಇಷ್ಟು ಜನಕ್ಕೂ ಯಾಕೆ ಸಿಜರಿನ್ ಮಾಡ್ತೀವಿ ಅಂತ. ಈಗ 8 11 ಅಲ್ವಾ, 11ರಲ್ಲಿ ಎಷ್ಟು ಸಿಜರಿನ್? ನೆಕ್ಸ್ಟ್ ಡೇ 4 ಆಗಿದೆ. ಆಯ್ತು, 11ರಲ್ಲಿ 7 ಸಿಜರಿನ್ ಅಂತ ಅರ್ಥ ಇರ್ತದೆ ಅದಕ್ಕೆ. ಮೊದಲು ಇಲ್ಲಿ ಟ್ರೀಟ್ಮೆಂಟ್ ಬರ್ತಾನೆ ಇದ್ರ, ಚೆಕಪ್ ಬರ್ತಾ ಇದ್ರ ಎಲ್ಲ ಎಷ್ಟು ಜನ ಇಲ್ಲಿ ಚೆಕಪ್ ಬರ್ತಾ ಇದ್ರು? ಒಬ್ಬರು ಮಾತ್ರನಾ? 11ರಲ್ಲಿ ಒಬ್ಬರು ಮಾತ್ರನಾ? ಅಲ್ಲ, ಅದಾಗಿದ್ದು 4, ಟೋಟಲ್ ಆಗಿರೋದು 11 ಇತ್ತೀಚೆಗೆ. ಇದು ಫ್ರೈಡೇ 4 ಆದ ಅವ್ರು ಸಿಜೇರಿಯನ್ ಅಥವಾ ಏನು ಮಾಡಿದ್ದಾರೆ ಡಾಕ್ಟರ್ ಬಾಬು. ಅಲ್ಲ, 11ರಲ್ಲಿ 7 ಸಿಜರಿನ ಅವತ್ತು ಮೊದಲು 4 ಆಗಿದ್ದು ಏನಾಗಿದೆ ಅದು ಬೇಡ, ಆಮೇಲೆ ಆಯ್ತಲ್ಲ ತಿರ್ಗಾ 7 ಆಯ್ತಲ್ವಾ? ಟೋಟಲ್ 11ಅಲ್ಲಿ ಸಿಜರಿನ್ ಎಷ್ಟು? ನಿಮ್ಗೆ ಹೇಳ್ರಿ, ನಿಮ್ ಡೇಟಾನೇ ನಿಮ್ಗೆ ಕನ್ಫ್ಯೂಷನ್ ಮಾಡ್ತೀರಾ ನೀವು? ಒಬ್ಬರಿಗೆ ಹೇಳ್ತೀರಾ, ಒಬ್ರು ಹೇಳ್ತೀರಾ? ಅವ್ರಿಗೆ ಮಾಹಿತಿ ಇಲ್ಲ ತರ ನೀವು ಮಾಡಿರೋದು ಹೇಳಿ ಅವ್ರು ಸರ್ಜರಿ ಮಾಡಿರೋ ಅವ್ರಿಗೆ ಮಾಹಿತಿ ಫ್ರೈಡೇ ದಿನ ಟೋಟಲ್ ಡೇಟಾ ಯಾವ್ದು ಮೇಂಟೈನ್ ಮಾಡೋದು? ಇವ್ರು 4 ಮಾಡಿದ್ದಾರೆ, ಅವ್ರು 4 ಮಾಡಿ 8 ಮಾಡಿದ್ದಾರೆ ಸರ್. DHO ಹೇಳ್ತಾ ಇದ್ದಾರೆ, DHO study that they have made the deliverance year 11. Out of that, he is stating that the 7 cesarean ಇದಕ್ಕೆ ಹೋಗಿದೆ ಅಂತ, ಸಿಜರಿನ್ ಆಗಿದೆ ಅಂತ. ಯು ಆರ್ ಟೆಲಿಂಗ್ 8 ಸಿಜರಿನ್ ಆಗಿದೆ ಅಂತ. ನೀವು ಏನೇ ಮಾಹಿತಿ ಕೊಡ್ತೀರಾ ನೀವು? ಸರ್ ಅವ್ರು ರಾಜಕೀಯ ಮಾಡ್ತಾರೆ ಸರ್, ರಾಜಕೀಯ ಅಷ್ಟೇ, ಅವರು ಡಾಕ್ಟರ್ ಅಲ್ಲ. ಏನ್ ಡಾಕ್ಟರ್ ಇದು DHO? ನೀವೇ ಹೇಳಿದ್ನ ಸರ್ ಇದು ಅಲ್ಲ, ನಿಮಗೆ 70% ಯಾಕೆ ಆಗ್ತಾ ಇದೆ? ಸ್ಟೇಟ್ ಗೈಡ್ಲೈನ್ಸ್ ಯಾಕೆ ಫಾಲೋ ಮಾಡ್ತಾ ಇಲ್ಲ? ಪ್ರೀ ಆಪರೇಟಿವ್ ಪೋಸ್ಟ್ ಆಪರೇಟಿವ್ ಗೈಡ್ಲೈನ್ಸ್ ಯಾಕೆ ಫಾಲೋ ಮಾಡ್ತಾ ಇಲ್ಲ? ಅದೊಂದು ಬೇಕು ನನಗೆ. ಆಮೇಲೆ ಈ 7 ಜನದ್ದು ರಿಪೋರ್ಟ್, 11 ಜನದ್ದು ರಿಪೋರ್ಟ್ ಇಲ್ಲ. ಯು ಹ್ಯಾವ್ ನೋ ಪ್ರಾಪರ್ ಡೇಟಾ. ಹೌ ಮೆನಿ ಡೆಲಿವರೀಸ್ ಹ್ಯಾವ್ ಟುಕ್ ಪ್ಲೇಸ್ ಇನ್ ದಿಸ್ ಮಂತ್ ವೈಸ್ ಪಾವಗಡ? ಆ ಡೀಟೇಲ್ ರಿಪೋರ್ಟ್, ಡೇಟಾ ರಿಪೋರ್ಟ್ ಇಲ್ಲ. ಆಮೇಲೆ ಮಂತ್ಲಿ ವೀಕ್ಲಿ ನಿಮ್ಮ ಈ ಇನ್ಚಾರ್ಜ್ ಇದ್ದಾರಲ್ಲ ಮೆಡಿಕಲ್ ಆಫೀಸರು, ಅವ್ರ ರಿಪೋರ್ಟ್ ಬರೆಯೋದಕ್ಕೆ ನೀವು ಕಾಲಮೇ ಬಿಟ್ಟಿಲ್ಲ ಈ ಬುಕ್ಕಲ್ಲಿ. ಆಯ್ತು, ಅಪ್ಲೋಡ್ ಮಾಡಿದೇನು? ಅಲ್ಲ, ನಿನ್ನ ಒಪಿನಿಯನ್ ಬರಿಬೇಕಲ್ವಾ, ಕೆಳಗಡೆ ಬರಿಬೇಕಲ್ವ? ಅದು ಅಲ್ಲಿ ಒಬ್ಬ ಇನ್ಸ್ಪೆಕ್ಷನ್ ರಿಪೋರ್ಟ್ ಇಲ್ವಲ್ಲಿ ಫೈಲಲ್ಲಿ? ಎಲ್ಲಿ ಆಫೀಸರ್ಸ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಎಲ್ಲಿ ಆ ಫೈಲಲ್ಲಿ? ಯಾರ್ಯಾರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ? BC ಬುಕ್ ಎತ್ಕೊಳ್ಳಿ, ವಿಜಿಟರ್ಸ್ ಬುಕ್ ಎತ್ಕೊಳ್ಳಿ ವಿಜಿಟರ್ಸ್ ಬುಕ್. ಛತ್ರ ಮಾಡ್ಕೊಂಡ್ಬಿಟ್ಟಿದ್ದೀರಲ್ರಿ, ಯಾಕೆ? ಬಟ್ಟೆ ಇಲ್ಲ ಇಲ್ಲಿ. ಅದು ಹಿಂದಿನಲ್ಲಿ ಒಂದು ತಿಂಗಳು 2 ತಿಂಗಳು ಒಬ್ಬರು ಬಂದಿಲ್ಲ. ಜನ 2 ತಿಂಗಳು ಈ ಹಾಸ್ಪಿಟ್ಲಿಗೆ ಒಬ್ಬರು ಬಂದಿಲ್ಲ ಡಾಕ್ಟ್ರೆ. DHO ಯಾಕೆ ರಿಜಿಸ್ಟ್ರಿಗಳು ತರ್ತಾ ಆಯ್ತಾ?
ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಸ್ಟೇಟ್ ಆಫೀಸರು ಈ ಹಾಸ್ಪಿಟ್ಲ್ ವಿಸಿಟ್ ಮಾಡಲಿಲ್ಲ. ಅದು ಹೆಂಗ್ರಿ ಹಾಸ್ಪಿಟ್ಲ್ ನಡೀತದೆ? ನೀವಿದ್ರೆ ಈಗ ನಿಮ್ಮ ಸಮ್ಮುಖದಲ್ಲೇ ಸ್ಟಾಫ್ನ ಎಕ್ಸ್ಚೇಂಜ್ ಮಾಡಿ ಹೊಸ ನೀನು చెప్పినా కదా ఇన్బడతానే 24 గంటల లోపల అయినాలని చెప్పినాను. కాకుండా ఉంటే స్ట్రైక్ చేస్తామా? బీగ్ మే అండి, స్ట్రైక్ చేసేది కాదు. బీగ్ మే చేస్తాం. ములాజీ కొట్టమనే కొట్టాం. ఎవరు అబ్బంది కాదు. ಬಸ್ ಆಕ್ಸಿಡೆಂಟ್ అయినప్పుడే చెప్తారు మీరు డిస్మిస్. ಇಡೀ ರಾಜ್ಯವೇ ತಲೆ ತಗ್ಗಿಸುವಂಥ ಒಂದು ಕೃತ್ಯ ಪಾವಗಡದಲ್ಲಿ ಜರುಗಿದೆ. ಅದು ತಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಸರ್ಕಾರಿ ಆಸ್ಪತ್ರೆಗಳಿರೋದು ಜನರ ಜೀವಗಳನ್ನು ಕಾಪಾಡೋದಕ್ಕೋಸ್ಕರ, ಆದರೆ ಬಲಿ ಪಡೆಯೋದಕ್ಕೋಸ್ಕರ ಅಲ್ಲ ಅಂತ ಒಂದು ಘಟನೆ ಆಗಿದೆ. ಇದಕ್ಕೆ ತಮ್ಮದು ಜವಾಬ್ದಾರಿ ಇದೆ. ಲೋಕಸಭಾ ಸದಸ್ಯರಾಗಿ, ಕೇಂದ್ರ ಸಚಿವರಾಗಿ ತಾವೀಗ ಬಂದಿದ್ದೀರಾ, ಎಲ್ಲ ತನಿಖೆ ಮಾಡ್ತಾ ಇದ್ದೀರಾ. ಕ್ರಮ ತಗೊಳ್ಳೋದು ಮುಖ್ಯ ಅಲ್ಲ. ಆ 3 ಜನ ಮಹಿಳೆಯರು, ದಲಿತ ಮಹಿಳೆಯರು, ಆ ಮಕ್ಕಳ ಗತಿ ಏನು? ರಾಜ್ಯ ಸರ್ಕಾರದಿಂದ ಇಂಥ ಪ್ರಕರಣಗಳಿಗೆ ಯಾವುದೇ ರೀತಿಯಾದಂಥ ಪರಿಹಾರ ಕೊಡೋದಿಲ್ಲ ಅಂತ ಗೊತ್ತಾಯಿತು ನಮಗೆ. ಎಸ್, ವಿಶೇಷ ಪ್ರಕರಣ ಅಂತ ಪರಿಗಣಿಸುವ ಅಧಿಕಾರ ಈ ರಾಜ್ಯದ ಮುಖ್ಯಮಂತ್ರಿಗಿದೆ. ಕೇಂದ್ರ ಸರ್ಕಾರದಿಂದ ತಾವು ಏನು ನ್ಯಾಯ ಸಬಲೀಕರಣದ ಇದರಿಂದ ತಮ್ಮ ಇದರಿಂದ ಏನಾದರೂ ಅವರಿಗೆ ಪರಿಹಾರವನ್ನು ಒದಗಿಸ್ಕೊಡೋಕ್ಕೆ ಆಗುತ್ತಾ? ನೋಡಿ, ಆ ಪ್ರಾವಿಷನ್ಸು ಕೇಂದ್ರ ಸರ್ಕಾರದಲ್ಲಿ ಇಲ್ಲ, ರಾಜ್ಯ ಸರ್ಕಾರದಲ್ಲಿ ಆ ಪ್ರಾವಿಷನ್ಸ್ ಮಾಡ್ಕೊಳ್ಳಿಲ್ಲ ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗೆ ಇಂಥ ಘಟನೆಗಳು ತನ್ನ ಕಚೇರಿಯಲ್ಲಿ, ತನ್ನ ಸರ್ಕಾರಿ ಸಂಸ್ಥೆಯಲ್ಲಿ ನಡೆದಾಗ ಅಂಥ ಕುಟುಂಬಗಳಿಗೆ ಸಹಾಯ ಹಸ್ತನಿರುವಂಥ ಜವಾಬ್ದಾರಿ ಈ ರಾಜ್ಯದ ಮುಖ್ಯಮಂತ್ರಿದು. ನಾನು ಇಲಾಖಾ ಮಂತ್ರಿಗಳ ಜೊತೆ ಮಾತಾಡ್ತೇನೆ, ಜಿಲ್ಲಾಧಿಕಾರಿಗಾಗಲೇ ಇನ್ಫಾರ್ಮೇಷನ್ ಹೇಳಿದ್ದೇನೆ. ಪರಿಹಾರದ ಬಗ್ಗೆ ಪರಿಹಾರ ಇಂಪಾರ್ಟೆಂಟ್ ಅಲ್ಲ, ಅದ್ರ ಬಗ್ಗೆ ಮಾತಾಡ್ತೇನೆ. ಆದರೆ ನಾನೆಲ್ಲ ಕಡತಗಳನ್ನು ನೋಡಿದಾಗ ಏನು ನ್ಯಾಷನಲ್ ಅವರೇಜ್ ಸಿಜರಿನ್ ಕೇವಲ 30% ಮಾಡಬೇಕು. ಆದರೆ ನಮ್ಮ ಪಾವಗಡದಲ್ಲಿ 70% ಸಿಜರಿನ್ ಕೇಸಸ್ ನಡೀತಾ ಇದೆ. 70%. ಇದು ದೇಶದ, ರಾಜ್ಯದ ಅವರೇಜ್ ಡೆಲಿವರಿ ಆಗೋದಕ್ಕೆ ವಿರುದ್ಧವಾದಂಥ ನಡೆ ಪಾವಗಡದಲ್ಲಿ ನಡೀತಾ ಇದೆ. ಅದನ್ನು ಅಬ್ಸರ್ವೇಷನನ್ನು ಮಾಡಿದ್ದೇನೆ. ಪ್ರತಿ 100 ಜನ ಮಕ್ಕಳಿಗೆ 20-25 ಜನ ಲೋ ವೆಯ್ಟ್ ಮಕ್ಕಳು ಇಲ್ಲಿ ಜನಿಸ್ತಾ ಇದ್ದಾರೆ. ಅದಕ್ಕೆ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆನೂ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟು ಜಾಯಿಂಟಾಗಿ ಇದ್ರ ಬಗ್ಗೆ ಪ್ರತಿನಿತ್ಯ ಪ್ರತಿ ತಿಂಗಳು ನಡೆಯುವಂಥ ಸಭೆಯಲ್ಲಿ ಏನು ಕೊರತೆ ಆಗಿದೆ ಮಕ್ಕಳಿಗೆ ಆ ರಿಪೋರ್ಟ್ ಮೇಲೆ ಸರ್ಕಾರದ ಒಂದು ಟ್ರೀಟ್ಮೆಂಟನ್ನು ಆ ಪ್ರೆಗ್ನೆಂಟ್ ಹೆಣ್ಮಕ್ಳಿಗೆ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ಅದ್ರ ಬಗ್ಗೆ ಏನು ಕ್ರಮ ಜರುಗಿಸ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ರಾಜ್ಯ ಸರ್ಕಾರದಲ್ಲಿ ಚರ್ಚೆ ಆಗಲಿಲ್ಲ. ಮತ್ತು ಅಧಿಕಾರಿಗಳು ಐಡೆಂಟಿಟಿ ಮಾಡಿರೋದು ಪೋಸ್ಟ್ ಆಪರೇಟಿವ್ ಗೈಡ್ಲೈನ್ಸನ್ನು ಈ ಹಾಸ್ಪಿಟ್ಲಲ್ಲಿ ಫಾಲೋ ಮಾಡಲಿಲ್ಲ ಅಂತ. ಪೋಸ್ಟ್ ಆಪರೇಟಿವ್ ಗೈಡ್ಲೈನ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಆಗ ಇಂಥ ಡೆತ್ ಕೇಸಸ್ ನಡೀತದೆ. ಅದ್ರ ಬಗ್ಗೆ ಗೊತ್ತಿದ್ದು ಈ ತಪ್ಪನ್ನು ಇಲ್ಲಿನ ನಮ್ಮ ಇನ್ಚಾರ್ಜ್ ಹಾಸ್ಪಿಟಲ್ ಯಾರಿದ್ದಾರೆ ಅವರು ಇರ್ಬೋದು, ಗೈನಕಾಲಜಿಸ್ಟ್ ತಪ್ಪನ್ನು ಮಾಡಿದ್ದಾರೆ. ಅದು DHOನೇ ಒಪ್ಕೊಳ್ತಾರೆ. ಆದ್ದರಿಂದ ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು. ಅವರನ್ನು ಈ ಪಾವಗಡಕ್ಕೆ ಅವರ ಸೇವೆ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೇನೆ. ಆ ಒಂದು ಸಾವಿಗೆ ಕಾರಣ ಇವರೇ ಆಗ್ತದೆ. ಮತ್ತೊಂದು ಕಡೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ಒಂದು ಮಾತು ಹೇಳ್ತಾ ಇದ್ದೀರಿ. ಒಟ್ಟಾರೆಯಾಗಿ ಎಲ್ಲದ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಸಭೆ ಕರೀತೇನೆ. ನಿನ್ನೆ 11 ಜನ ಆಗಿರ್ತಕ್ಕಂಥ ಸಿಜರಿನ್ ಮತ್ತು ಗರ್ಭಕೋಶದ ಆಪರೇಷನ್ ಇದೆ. ಮತ್ತೊಂದು ಪ್ಲಾನಿಂಗ್ ಕಮಿಷನ್ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಒಂದು ನಡೆದಿದೆ. ಅದರ ಡೀಟೇಲ್ ರಿಪೋರ್ಟ್ ಇಲ್ಲ. ಆದರೂ ಈಗಾಗಲೇ ಅಲ್ಲಿ ಆಪರೇಷನ್ ಥಿಯೇಟರ್ 1-2 ಅಲ್ಲಿ
ನಾವು ಇದು ಮೇಂಟೈನ್ ಮಾಡಬೇಕಾಗಿತ್ತು, ಸ್ಟೆರಿಲೈಜೇಷನ್. ಯಾವುದೇ ಒಂದು ಇನ್ಫೆಕ್ಷನ್ ಆಗೋ ರೀತಿಯಲ್ಲಿ ಆ ರೂಮನ್ನು ಆ ಡೆಲಿವರಿ ತೆಗೆದುಕೊಂಡೋಗಿ ಮೊದಲು ಸ್ಟೆರಿಲೈಜೇಷನ್ ಮಾಡಿ ಅಲ್ಲಿ ಯಾವುದೇ ಇನ್ಫೆಕ್ಷನ್ ಆಗುತ್ತೆ ಅಂತ ಖಾತ್ರಿ ಪಡಿಸ್ಕೊಂಡು ಡೆಲಿವರಿ ಕೇಸನ್ನು ಒಳಗಡೆ ಕರ್ಕೊಂಡು ಹೋಗಬೇಕು. ಅದಾದಮೇಲೆ ಏನಾಗಿದೆ ಅನ್ನೋದ್ರ ಬಗ್ಗೆ ವರದಿ ಈಗಾಗಲೇ ಆ ರಿಪೋರ್ಟನ್ನು ಹೋಗಿದೆ. ಇನ್ನೂ 3-4 ದಿವಸ ರಿಪೋರ್ಟ್ ಆದಮೇಲೆ ಅದರ ಸ್ಟೆರಿಲೈಜೇಷನ್ ಸರಿಯಾಗದೆ ಇನ್ಫೆಕ್ಷನ್ ಆಗಿ ಡೆತ್ ಆಗಿದೆಯಲ್ಲ ಅನ್ನೋ ವರದಿ ಬರ್ತದೆ. ಅದರ್ವೈಸ್ ಆಪರೇಷನ್ ಮಾಡಿದಾಗ ಇವರ ಡಾಕ್ಟರ್ ಎಡವಟ್ಟಿನಿಂದ ಅಲ್ಲಿ ಬ್ಲಡ್ ಎಲ್ಲಿ ಲೀಕೇಜ್ ಆಗಿರ್ತದೆ ಅಥವಾ ಬ್ಲಡ್ ಎಲ್ಲಿ ಏನಾಗ್ತದೆ ಉಂಡೆ ಕ್ಲಾಟ್ ಆಗಿ ಹಾರ್ಟ್ಗೆ ಹೋಗಿರ್ತದ ಅಥವಾ ಮೆದುಳಿಗೆ ಹೋಗಿರ್ತದ ರಿಪೋರ್ಟ್ ಮೇಲೆ ಕಾಸ್ ಆಫ್ ಡೆತ್ ರಿಪೋರ್ಟ್ ಬಂದ ಮೇಲೆ ಆ್ಯಕ್ಷನನ್ನು ಆಗ್ತದೆ. ಕಾಸ್ ಆಫ್ ಡೆತ್ ಬರ್ತದೆ, PM ರಿಪೋರ್ಟಲ್ಲಿ ಕಾಸ್ ಆಫ್ ಡೆತ್ ಡೀಟೇಲ್ ರಿಪೋರ್ಟ್ ಬರ್ತದೆ. ಈ ಎರಡೂ ರಿಪೋರ್ಟ್ ಬಂದ ಮೇಲೆ ಮತ್ತೊಂದು ಸರಿ ರಾಜ್ಯ ಮಟ್ಟದ ಸಭೆಯನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಕರೆದು ಇದಕ್ಕೇನು ಯಾರ ಮೇಲೆ ಕ್ರಮ ವಹಿಸಬೇಕು, ಈ ಹಾಸ್ಪಿಟ್ಲಲ್ಲಿ ಏನೇನು ನ್ಯೂನತೆಗಳು ಕೆಲವರು ಹೇಳ್ತಾ ಇದ್ರು. ಇಲ್ಲಿ ಕೆಲವು ನಮ್ಮ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಇರೋದಕ್ಕೆ ಇಲ್ಲಿಂದ ಕಿರ್ಕೊಳ್ಳಿಂದ ಓಡೋಗಿದ್ದಾರೆ ಅಂತ ರಿಪೋರ್ಟ್ ಇದ್ದಾನೆ, ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ಅಂತ ವರದಿಗಳಿದೆ. ಯಾಕೆ ಹೋದ್ರು, ಯಾರು ಹೋದ್ರು, ಆ ಡೀಟೇಲ್ ಪೋಸ್ಟ್ ಇನ್ನೂ ಕೊಟ್ಟಿಲ್ಲ. ಇನ್ನು ಅನೇಕ ಈ ಹಾಸ್ಪಿಟ್ಲಿಗೆ ಯಾರೂ ಇನ್ನೂ ಸಿಟಿ ಹಾಕಲಿಲ್ಲ. ಈ ಎಲ್ಲ ವರದಿಗಳು ತರಿಸ್ಕೊಂಡು ಕ್ರಮ ಜರುಗಿಸ್ತಾನೆ. ತಕ್ಷಣ ನಮ್ಮ ಮಕ್ಕಳಿಗೆ ಪರಿಹಾರ ಕೊಡೋದ್ರ ಬಗ್ಗೆ ಇಲಾಖೆಯಲ್ಲಿ ಮಾತಾಡ್ತೇನೆ, ಜಿಲ್ಲಾಧಿಕಾರಿಗಳು ಮಾತಾಡ್ತೇನೆ, ಇಲಾಖೆ ಮಂತ್ರಿಗಳಿಗೂ ಮಾತಾಡ್ತೇನೆ. ಮತ್ತು ಈ ಸ್ಟಾಫನ್ನು ಬದಲಾವಣೆ ಮಾಡೋದಕ್ಕೆ ಯಾರ್ಯಾರು ಇದರಲ್ಲಿ ಏನಿದ್ರು ಈ ತಕ್ಷಣ ಸ್ಟಾಫ್ ಬದಲಾವಣೆ ಮಾಡಿ ಒಳ್ಳೆ ಇವರಿಗೆ DSO ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ ಇರ್ಬೋದು ಡಾಕ್ಟರ್ಸನ್ನು ಇಲ್ಲಿ ಪೋಸ್ಟ್ ಮಾಡೋದಕ್ಕೆ ಡೈರೆಕ್ಷನ್ಸನ್ನು ಕೊಟ್ಟಿದ್ದೀನಿ. ನನಗೆ ಇಲ್ಲಿ ಬರೋದಕ್ಕೆ ಕಾರಣ ರಿಪಬ್ಲಿಕ್ ಕನ್ನಡದ ಒಳ್ಳೆ ಡಾಕ್ಟರ್ ಅಂತ ಕಂಪಲ್ಸರಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾಗುಡ ಪವರ್ ನ್ಯೂಸ್.